ಶ್ರೇಷ್ಠ ಪುಟ್ಟ, ಈ ಆಟ ಬೇಡ. ಅಪ್ಪಾಜಿಗೆ ಬೆನ್ನೋವಾಗುತ್ತೆ. ಕೂತ್ಕೋ. ಇಲ್ಲ ಅಲ್ಲೇ ಪುಟ್ಟಿ, ನೀನು ಬಂದ್ಮೇಲೆ ನನಗೆ 100 ಆನೆ ಬಲ ಬಂದಂತಾಗಿದೆ. ಆರೋಗ್ಯ ಚೆನ್ನಾಗಿದೆ. 2 ಚಪಾತಿ ತಿಂತಾ ಇದ್ದವನು 5 ಚಪಾತಿ ತಿಂತಾ ಇದ್ದೀನಿ. ಮನುಷ್ಯ ಅಂದ್ರೆ ಇಷ್ಟ ಕಣಮ್ಮ. ಮೊದಲು ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು. ಅದು ಚೆನ್ನಾಗಿದ್ರೆ ದೇಹದ ಆರೋಗ್ಯ ತನ್ನಿಂತಾನೆ ಚೆನ್ನಾಗಿರುತ್ತೆ. ನಾನ್ ಬಂದಾಯ್ತಲ್ಲ ಅಪ್ಪಾಜಿ, ಇನ್ಮೇಲೆ ನಿಮ್ ಮನ್ಸಿಗೆ ಈ ಚಿಂತೆ ಬೇಡ, ಬಿಡಿ. ಪುಟಿ, ನನ್ನ ಜೀವನದಲ್ಲಿ ಒಂದು ಕೊರಗು ಹಾಗೆ ಉಳ್ಕೊಂಡ್ಬಿಡುತ್ತೆ ಏನೋ. ನನ್ನ ಶ್ರೇಷ್ಠ ಪುಟ್ಟಿ ಮಾತಾಡಬೇಕು. ಎಲ್ಲ ಮಕ್ಕಳ ತರ ಶಾಲೆಗೆ ಹೋಗ್ಬೇಕು, ಕುಣಿದಾಡಬೇಕು. ಶಾಲೆಯಿಂದ ಬಂದ ತಕ್ಷಣ ತಾತ ತಾತ ನನಗೆ ಆ ಕತೆ ಹೇಳು, ಈ ಕತೆ ಹೇಳು ಅಂತ 108 ಪ್ರಶ್ನೆಗಳನ್ನ ಕೇಳಿ ಕೇಳಿ ನನ್ನನ್ನ ಈ ಪುಟ್ಟ ಗೋಳು ಹೊಯ್ಕೋಬೇಕು. ನೀವ್ ಕಾಣ್ತಿರೋ ಕನ್ಸುಗಳೆಲ್ಲ ಖಂಡಿತ ಈಡೇರುತ್ತೆ ಅಪ್ಪಾಜಿ. ನಮ್ ಶ್ರೇಷ್ಠ ಆದಷ್ಟು ಬೇಗ ಮಾತಾಡ್ತಾಳೆ. ಈಗಾಗ್ಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೀವಲ್ಲ ಅಪ್ಪಾಜಿ. ಪುಟಿ, ಆ ದಿನಗಳು ಆದಷ್ಟು ಬೇಗ ಬರಲಿ. ಆಮೇಲೆ ಮೆಡಿಸಿನ್ ಕೊಟ್ಯಾ? ಇಲ್ಲ ಅಪ್ಪಾಜಿ, ಈಗ ಕೊಡ್ಬೇಕು. ಅಯ್ಯಯ್ಯಯ್ಯಯ್ಯ.
ಮುಗೀತು ಕಣೆ ಇವತ್ತವಳ ಕತೆ. ಇದನ್ನವಳು ಕುಡಿತಿದ್ದ ಹಾಗೆ ಶಿವನ್ ಪಾದಾನೆ ಗತಿ. ಏನ್ ಮಿನಿ, ತುಂಬಾ ಖುಷಿಯಾಗಿರೋ ಹಾಗಿದೆಯಾ? ಮತ್ತೆ ಮಗಳು ಮನೆಗ್ ಬಂದ್ಬಿಟ್ಲು, ಮನೆ ನಂದನವನ ಆಗೋಯ್ತು ಅಂತ ಮುದ್ಕ ತುಂಬಾನೇ ಸಂತೋಷ ಪಡ್ತಿದ್ದ ಅಲ್ವಾ? ಅವನ ಸಂತೋಷಕ್ಕೆ ಒಂದು ದೊಡ್ಡ ಬ್ರೇಕ್ ಹಾಕಿದ್ದೀನಿ. ಬ್ರೇಕಾ? ಅಂದ್ರೆ ಅಂದ್ರೆ ಈ ಮನೆ ನಂದನವನೂ ಆಗಲ್ಲ, ಯಾರು ಸಂತೋಷನೂ ಪಡಲ್ಲ. ಆಮೇಲೆ ಅಹಲ್ಯ ಅಂತ ಹೇಳ್ಕೊಂಡು ಬಂದಿದ್ದಾಳಲ್ಲ, ಅವಳಿಲ್ಲಾಗೋ ಅವಾಂತರನ ನೋಡಿ ತಲೆ ಚಿಟ್ ಹಿಡಿದು ಒಂದು ಮೂಲೆಯಲ್ಲಿ ಕೂರ್ತಾಳೆ. ನೋಡ್ತಾ ಇರಿ. ಕೂಲ್. ಅಂಥದ್ದೇನ್ ಮಾಡಿದೆ? ಹೇಳ್ತೀನಿರಿ. ಶ್ರೇಷ್ಠ ಹಾಗೆ ನಮ್ಮ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ ಇದೆಯಲ್ಲ, ಅದೇ ರಾಂಗ್ ಮೆಡಿಸಿನ್. ನಾನು ಆ ಮೆಡಿಸಿನ್ ಜೊತೆ ಇನ್ನೂ ಸ್ಟ್ರಾಂಗ್ ಮೆಡಿಸಿನ್ ಮಿಕ್ಸ್ ಮಾಡಿ ಬಂದಿದ್ದೀನಿ. ಇನ್ನು ಶ್ರೇಷ್ಠ ಗತಿ ಅದು ಗತಿ. ಆ ದೇವ್ರೆ ಬಂದ್ರೂ ಅವಳನ್ನ ಕಾಪಾಡೋದಕ್ಕಾಗೋದಿಲ್ಲ. ಎಂಥ ಕೆಲಸ ಮಾಡಿದೆ ಮಿನಿ ನೀನು? ನೀವ್ಯಾಕ್ರಿ ಇಷ್ಟೊಂದು ಶಾಕ್ ಆಗ್ತಿದ್ದೀರಾ? ಇದು ಸಂತೋಷ ಪಡೋ ವಿಷಯ ತಾನೇ? ಬುದ್ಧಿ ಇಲ್ದಿರೋ ಕೆಲಸ ಮಾಡಿ ಸಂತೋಷ ಪಡೋ ವಿಷಯ ಅಂತ ಹೇಳ್ತಾ ಇದೀಯಾ? ಈಗಾಗಲೇ ಅವ್ರಿಗೆ ನಮ್ಮ ಮೇಲೆ ಅನುಮಾನ ಜಾಸ್ತಿ ಆಗಿದೆ. ಅಂಥದ್ರಲ್ಲಿ ನೀನೀಗ ಇಂಥ ಕೆಲಸ ಮಾಡಿದ್ಯಾ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಹೇಗಾದರೂ ಮಾಡಿ ಇದನ್ನ ತಡಿಲೇಬೇಕು. ರೀ, ಒಂದ್ ನಿಮಿಷ. ನೀವೀಗಿದನ್ನ ತಡೆಯೋದಕ್ಕೆ ಹೋದ್ರೆ ನಮ್ಮ ಮೇಲಿರೋ ಅನುಮಾನ ಇನ್ನೂ ಬಲವಾಗುತ್ತೆ. ನೀವೇನ್ ತಡೆಯೋದು ಬೇಕಾಗಿಲ್ಲ. ಇವ್ರ್ಯಾಕೆ ಇದ್ದಕ್ಕಿದ್ದ ಹಾಗೆ ಹೀಗೆ ಬದಲಾದ್ರು? ಇವ್ರಿಗೆ ಯಾಕೆ ಈ ರೀತಿ ಯೋಚನೆ ಬಂತು? ಇಷ್ಟು ದಿನ ಎಲ್ಲದಕ್ಕೂ ಕೈ ಜೋಡಿಸ್ತಿದ್ರಲ್ಲ, ಈಗ ನೋಡಿದ್ರೆ ಶ್ರೇಷ್ಠನ್ನ ಕಾಪಾಡಬೇಕು ಅಂತಿದ್ದಾರೆ. ಏನಾಗಿದೆ ಇವ್ರಿಗೆ? ಈಗ ನೋಡು, ನನ್ನ ಶ್ರೇಷ್ಠ ಬುಟ್ಟಿ ಕಟಕಟ ಅಂತ ಕುಡಿದ್ಬಿಡ್ತಾಳೆ, ಪಟ 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 ಅಂತ. ಹಾಗೆಲ್ಲ ಮಾಡ್ಬಾರ್ದು ಪುಟ್ಟ. ದಿನ ಇದನ್ನ ಕುಡಿದ್ರೆ ಎಲ್ರೂ ತರ ಮಾತಾಡ್ಬೋದು ನೀನು. ಆ ಮಾಡು, ಆ ಮಾಡು. ಅಡ್ಡ ಮಾಡಬಾರ್ದು ಪುಟ್ಟಿ. ಕುಡಿ ಕುಡಿ. ಇಷ್ಟಕ್ಕೆಲ್ಲ ಅಡ್ಡ ಮಾಡು. ಅಲ್ಲೇ ಇದೇನು ಮೊದಲಿನ ತರ ಆಗ್ತದೆ? ಅದೇನಿಲ್ಲ ಅಪ್ಪಾಜಿ, ಡಾಕ್ಟರ್ ಅವತ್ತೇ ಹೇಳಿದ್ರಲ್ಲ, ಕುಡಿಸ್ದಾಗ ಹೀಗಾಗುತ್ತೆ, ಆಮೇಲೆಲ್ಲ ಸರಿ ಹೋಗುತ್ತೆ ಅಂತ. ಏನಾಗಲ್ಲ, ಏನಾಗಲ್ಲ ಪುಟ್ಟ. ಏನು ಆಗಲ್ಲ ಪುಟ್ಟ. ಏನಾಗ್ತಾ ಇದೆ ಪುಟ್ಟ? ಆಲಿಯಾ, ಮಗುನ ಕರ್ಕೊಂಡು ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ. ನಡೀರಿ ನಡೀರಿ. ನೀವೇನ್ ತೊಂದರೆ ತಗೊಳ್ಳೋದು ಬೇಕಾಗಿಲ್ಲ ಅಪ್ಪಾಜಿ. ನಾನು ಡಾಕ್ಟರ್ ಫೋನ್ ಮಾಡ್ತೀನಿ, ಮನೆಗೆ ಬರೋದಕ್ಕೆ ಹೇಳ್ತೀನಿ. ಸ್ವಲ್ಪ ಹೊತ್ತಿರಮ್ಮ. ಅಜ್ಜಿ, ಇದ್ಯಾಕೋ ಹಳೆ ತರ ಅನಿಸ್ತಿಲ್ಲ. ಏನೋ ಬೇರೆ ತೊಂದ್ರೆನೇ ಇದೆ ಅನ್ಸುತ್ತೆ.
ಪುಟಿ ಇನ್ನೇನು ಡಾಕ್ಟರ್ ಅಂಕಲ್ ಬಂದ್ಬಿಡ್ತಾರೆ. ಹಾ ಪುಟ್ಟಿ ಏನಾಗಲ್ಲ ಪುಟ್ಟಿ. ನೀ ಇನ್ನೊಂದ್ಸರಿ ಡಾಕ್ಟರ್ ಫೋನ್ ಮಾಡು. ಹಾ ಅಪ್ಪಾಜಿ. ಈಗ ಯಾಕೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಮೊದ್ಲು ಹೀಗೆ ಆಗುತ್ತೆ ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದ್ರು, ಈಗ ಮತ್ತೆ ಹೀಗೆ ಆಗ್ತಿದ್ಯಲ್ಲ. ಹಿಂಸೆ ಪಡ್ತಿದ್ದಾಳೆ, ಉಸಿರಾಡೋದಕ್ಕೂ ಕಷ್ಟ ಆಗ್ತಿದೆ. ಅಲ್ಲ ಪುಟ್ಟಿ, ಮಿಸ್ ಮಾಡಿ ಬೇರೆ ಏನಾದ್ರೂ ಸಿರಪ್ ಕೊಟ್ಟೆ ನೀನು? ಇಲ್ಲ ಅಪ್ಪಾಜಿ. ಡಾಕ್ಟರ್ ಈಗ ಇಲ್ಲಿಗೆ ಬರ್ತಾ ಇದ್ದಾರೆ. ಮುಂದೆ ಏನಾಗುತ್ತೋ ಏನೋ ಗೊತ್ತಾಗ್ತಾ ಇಲ್ಲ. ಈ ಯಾಮಿನಿ ನನ್ನ ತಲೆದಂಡ ಆಗಂತ ಎಡವಟ್ಟು ಮಾಡಿಟ್ಬಿಟ್ಲು. ಹೇಳು ಅಲ್ಯ, ಮಿಸ್ ಮಾಡಿ ಬೇರೆ ಏನಾದ್ರು ಸಿರಪ್ ಕೊಟ್ಯಾ? ಇಲ್ಲ ಅಪ್ಪಾಜಿ, ಲಾಸ್ಟ್ ಟೈಮ್ ಡಾಕ್ಟರ್ ಯಾವ್ದು ಕೊಟ್ಟಿದ್ರು ಅದನ್ನೇ ಮತ್ತೆ ಕೊಟ್ಟೆ. ಯಾಕೆ ಹೀಗಾಗ್ತಿದೆ? ಯಾಕೆ ಹಿಂಸೆ ಕೊಡ್ತಿದ್ದಾನೆ ಆ ದೇವ್ರು ನನ್ನ ಪುಟ್ಟಿಗೆ? ಇರು ಪುಟ್ಟಿ ಇರು. ಮಾವ, ಇಷ್ಟೊತ್ತಾದ್ರೂ ಡಾಕ್ಟರ್ ಬರಲಿಲ್ಲ. ನಡೀರಿ, ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ನಡೀರಿ ಮಾವ. ಟೆನ್ಷನ್ ಮಾಡ್ಕೋಬೇಡಿ ಧರ್ಮೇಂದ್ರ ಸರ್, ನಾನು ಬಂದಾಯ್ತು. ಬನ್ನಿ ಬನ್ನಿ ಬನ್ನಿ. ಊಟ ಬನ್ನಿ ಸರ್. ಊಟ ಏನಾಯ್ತಮ್ಮ? ನಾನು ಬಂದಾಯ್ತು. ಮಾಡು. ಅಹಲ್ಯ ಮೇಡಮ್, ನೀವು ಪಾಪುಗೆ ಯಾವ ಮೆಡಿಸಿನ್ ಕೊಡ್ತಾ ಇದ್ದೀರಾ ಹೇಳಿ? ಡಾಕ್ಟರ್ ನೀವು ಲಾಸ್ಟ್ ಟೈಮ್ ಯಾವ್ದು ಕೊಟ್ಟಿದ್ರು ಅದನ್ನೇ ಕಂಟಿನ್ಯೂ ಮಾಡ್ತಾ ಮೊದಲ ಇದ್ದೀನಿ. ಮೆಡಿಸಿನ್ ತಂದು ತೋರಿಸು. ಊಟ ಮಾಡು. ನಾನು ಬಂದಾಯ್ತು. ಏನೂ ಆಗಲ್ಲ, ನಾನಿದ್ದೀನಿ. ಹಾ, ಏನೂ ಆಗಲ್ಲ. ಬೇಗ ತಗೊಂಬಾ. ಏನೂ ಆಗಲ್ಲ, ಕೊಡಿ. ಹಲೋ ಡಾಕ್ಟರ್. ಹಾ, ನಾನು ಡಾಕ್ಟರ್ ನಿಖಿಲ್ ಮಾತಾಡ್ತಾ ಇದ್ದೀನಿ. ಸರಿ ಡಾಕ್ಟರ್. ಏನಾಯ್ತು ಡಾಕ್ಟರ್? ಪಾಪುನ ಇಮಿಡಿಯೇಟ್ ಆಗಿ ಕ್ಲಿನಿಕ್ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಹೋಗೋಣ. ಡಾಕ್ಟ್ರೆ, ನೀವು ನಮ್ಮ ಜೊತೆ ಬರ್ತೀರಿ ತಾನೆ? ಖಂಡಿತ ಬರ್ತೀನಿ ಸರ್. ಇಂಥ ಪರಿಸ್ಥಿತಿಯಲ್ಲಿ ನಾನು ಬರ್ದು ಎಲ್ಲಿಗೆ ಹೋಗ್ಲಿ ಹೇಳಿ ಪ್ಲೀಸ್? ಪರವಾಗಿಲ್ಲ ಡಾಕ್ಟರ್, ನಾವೇ ಕರ್ಕೊಂಡು ಹೋಗ್ತೀವಿ. ನಿಮ್ಗೆ ಅಯ್ಯೋ ಯಾಕೆ ಸರ್, risk? ಡಾಕ್ಟರ್ನ ಸಜೆಸ್ಟ್ ಮಾಡಿದ್ದೆ ನಾನು. ಇಂಥ ಪರಿಸ್ಥಿತಿಯಲ್ಲಿ ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಪ್ಲೀಸ್ ಬನ್ನಿ. ಅಯ್ಯೋ ಬನ್ನಿ ಸರ್, ಮೊದಲು ಬನ್ನಿ. ಬೇಗ ಬನ್ನಿ. ಡಾಕ್ಟರ್ ಏನಿದು, ಬೇರೆ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದೀರಾ? ಪದೇ ಪದೇ ಮಗುಗೆ ಡಾಕ್ಟರ್ ಚೇಂಜ್ ಮಾಡ್ತಾ ಇದ್ರೆ ಮಗು ಪ್ರಾಬ್ಲಮ್ ಆಗಲ್ವಾ? ಏನ್ ಮಾತಾಡ್ತಿದ್ದೀರಾ ಅಹಲ್ಯ ಮೇಡಮ್? ನಾನು ಸಜೆಸ್ಟ್ ಮಾಡಿದ್ದೆ ಡಾಕ್ಟರ್ನ. ಏ ಅಲ್ಲ, ನೀವು ಮಗುಗೇನೋ ಆಗಿದೆ ಅನ್ನೋ ಕನ್ಫ್ಯೂಷನ್ ಅಲ್ಲಿ ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಟೆನ್ಷನ್ ಮಾಡ್ಕೋಬೇಡಿ ಸರ್. ಕೊಡಿ ಸರ್. ಡಾಕ್ಟರ್, ಏನಾಗಿದೆ ಮಗುಗೆ? ಏನ್ ಡಾಕ್ಟರ್ ಹೀಗೆ ಹೇಳ್ತಾ ಇದ್ದೀರಾ? ಈಗ ಒಂದ್ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನೇ ಕಾಲ್ ಮಾಡಿದ್ದೆ ತಾನೆ. ಪಾಪುಗೆ ಟ್ರೀಟ್ಮೆಂಟ್ ಮಾಡಿದ್ದು ನೀವೇ ಅಲ್ವಾ? ಈ ಮಗುನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಲ್ವಾ? ಏನ್ ಡಾಕ್ಟರ್ ಹೀಗೆ ಮಾತಾಡ್ತಿದ್ದೀರಾ? ಇವ್ರಿಗೆ ನಿಮ್ಮನ್ನ ಸಜೆಸ್ಟ್ ಮಾಡಿದ್ದೆ ನಾನು. ಆಮೇಲೆ ಅವತ್ತೇ ಹೇಳಿದ್ನಲ್ಲ, ಅಹಲ್ಯ ಮೇಡಮ್ ಅನ್ನೋರು ಶ್ರೇಷ್ಠನ ಪಾಪುನ ಕರ್ಕೊಂಡು ಬರ್ತಾರೆ ಅಂತ. ಅಹಲ್ಯ ಮತ್ತು ಶ್ರೇಷ್ಠ ಬಂದಿದ್ರು, ಆದ್ರೆ ಇವರಲ್ಲ, ಬೇರೆಯವರು. ಡಾಕ್ಟರ್ ಮೇಡಮ್, ನಾನು ನಿಮಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು ಈ ಡಾಕ್ಟರ್ದೆ. ನೀವ್ಯಾರ ಹತ್ರ ಕರ್ಕೊಂಡು ಹೋಗಿದ್ರಿ? ಅದು ಅಯ್ಯೋ ಇವ್ರಲ್ಲ. ಡಾಕ್ಟರ್, ಎಲ್ಲೋ ಮಿಸ್ ಆಗಿರಬಹುದು. ಈಗ ಅದನ್ನೆಲ್ಲ ಯಾಕೆ ಡಿಸ್ಕಸ್ ಮಾಡ್ತಿದ್ದೀರಾ? ಮೊದಲು ಮಗುನ ಕರ್ಕೊಂಡು ಹೋಗಿ. ಈಗ ಮಗುಗೆ ಯಾವ ಮೆಡಿಸಿನ್ ಕೊಟ್ಟಿದ್ದೀರಾ? ಸರ್ ಇದು ಹೆವಿ ಡೋಸ್ ಮೆಡಿಸಿನ್. ಮಕ್ಳಿಗೆ ಯಾಕೆ ಕೊಟ್ರಿ ಇದನ್ನ? ಫಸ್ಟ್ ಮಗುನ ಒಳಗಡೆ ಕರ್ಕೊ ಬನ್ನಿ ಬನ್ನಿ. ಡಾಕ್ಟರ್. ನೀವೆಲ್ಲರೂ ಇಲ್ಲೇ ವೇಟ್ ಮಾಡಿ. ಈ ಧರ್ಮೇಂದ್ರ ಯಾಮಿನಿ ಸಾಮಾನ್ಯದವರಲ್ಲ. ಸ್ವಲ್ಪ ಎಚ್ಚರ ತಪ್ಪಿದ್ರು ಇವರಿಂದ ತೊಂದರೆ ಗ್ಯಾರಂಟಿ. ಈ ಧರ್ಮನ್ ತಲೆಲಿ ಇರೋದೆಲ್ಲ ಅಧರ್ಮದ ಅಲೆ.
ಅದನ್ನ ನಾನು ಧೈರ್ಯವಾಗಿ ಎದುರಿಸ್ಬೇಕು. ನಮ್ ಶ್ರೇಷ್ಠನ್ನ ಇವ್ರ ಕಪ್ಪಿ ಮುಷ್ಟಿಯಿಂದ ಕಾಪಾಡ್ಕೊಳ್ಳೇಬೇಕು. ಯಾಕೆ ಹೀಗ್ ಮಾಡಿದ್ರಿ? ಶ್ರೇಷ್ಠ ಹುಷಾರಾಗೋದು ನಿಮ್ಗಿಷ್ಟ ಇಲ್ವಾ? ಅಹಲ್ಯ, ಏನ್ ಪ್ರಶ್ನೆ ಅಂತ ಕೇಳ್ತಾ ಇದೆಯಾ ನೀನು? ವಿಸಿಟಿಂಗ್ ಕಾರ್ಡ್ ಹೇಗ್ ಬದಲಾಯ್ತು ಅಂತ ಕೇಳ್ತಾ ಇದ್ದೀನಿ. ಏನ್ ಹೇಳ್ತಿದ್ಯಾ? ಗೊತ್ತಾಗತ್ತೆ ಇರಿ ಅಪ್ಪಾಜಿ. ಯಾಕೆ ಸುಮ್ನೆ ನಿಂತ್ರಿ? ಉತ್ತರ ಕೊಡಿ. ನಿಮ್ ಮಗಳು ಸರಿ ಹೋಗೋದು ನಿಮ್ಗಿಷ್ಟ ಇಲ್ವಾ? ಅವಳಿಗೆ ಮಾತ್ ಬರೋದ್ ಬೇಡ್ವಾ? ಅವಳಿಗೆ ಮಾತ್ ಬಂದ್ರೆ ನಿಮ್ಗೇನಾದ್ರೂ ತೊಂದ್ರೆನಾ? ಅಹಲ್ಯ, ಮಗು ಪರಿಸ್ಥಿತಿ ಹೀಗಾಗಿದೆಯಲ್ಲ ಅಂತ ಈಗಾಗಲೇ ನನ್ನ ಮನಸ್ಸಿಗೂ ನೋವಾಗಿದೆ. ಈ ತರ ಅನುಮಾನದ ಪ್ರಶ್ನೆಗಳು ಕೇಳಿ ಮತ್ತಷ್ಟು ನೋವು ಮಾಡಬೇಡ. ನೋಡು, ಶ್ರೇಷ್ಠ ನಿನ್ನೊಬ್ಬಳಿಗೆ ಮಗಳಲ್ಲ, ನನಗೂ ಕೂಡ ಮಗಳೇ. ನಿನಗೆ ಅವಳ ಮೇಲೆ ಎಷ್ಟು ಪ್ರೀತಿ, ಕರುಣೆ, ವಾತ್ಸಲ್ಯ ಇದೆಯೋ ಅಷ್ಟೇ ಕರುಣೆ, ವಾತ್ಸಲ್ಯ ನನಗೂ ಅವಳ ಮೇಲಿದೆ. ನೀನು ಯಾವ ಶಿಕ್ಷೆ ಬೇಕಾದ್ರೂ ಕೊಡು, ನಾನು ಅನುಭವಿಸ್ತೀನಿ. ನೀನು ಕೈ ಮುಗಿತೀನಿ, ಇಂಥ ಪ್ರಶ್ನೆಗಳು ಮಾತ್ರ ಕೇಳಬೇಡ. ಯಾಕೆ ಕೇಳ್ಬಾರ್ದು? ಈಗ ಯಾವ್ದು ಬೇಡ, ಮಗು ಹುಷಾರಾಗ್ಲಿ. ಮಗು ಹುಷಾರಾಗ್ಲಿ ಫಸ್ಟ್. ಡಾಕ್ಟರ್, ನನ್ನ ಮಗಳು ಹೇಗಿದ್ದಾಳೆ ಈಗ? ಡೋಂಟ್ ವರಿ, ಹೈ ಡೋಸೇಜ್ ಮೆಡಿಸಿನ್ ಎಲ್ಲ ಬಾಡಿಯಿಂದ ತೆಗೆದಿದ್ದೀನಿ. ಈಗೇನು ತೊಂದರೆ ಇಲ್ಲ, ಮಗು ನಾರ್ಮಲ್ ಕಂಡೀಷನಲ್ಲಿದೆ. ಓಕೆ, ನಾವೀಗ ನೋಡ್ಬೋದಾ? ಸರ್, ಪಾಪು ಈಗ ರೆಸ್ಟ್ ಮಾಡ್ತಾ ಇದೆ. ಒಂದು 1 hour ಆದ್ಮೇಲೆ ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು. ಏನೇನು ಮೆಡಿಸಿನ್ ಕೊಡಬೇಕು ಅದೆಲ್ಲ ನಿಖಿಲ್ ಅವ್ರಿಗೆ ಹೇಳಿದ್ದೀನಿ. ಅದೆಲ್ಲ ಫಾಲೋಅಪ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಅಲ್ಲ ಅಹಲ್ಯ ಮೇಡಮ್, ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ಸಜೆಸ್ಟ್ ಮಾಡಿದ ಡಾಕ್ಟರೇ ಒಂದು, ನೀವು ಹೋಗಿರೋ ಡಾಕ್ಟರೇ ಒಂದು. ಯಾಕೆ? ಉತ್ತರ ಸಿಗೋ ಟೈಮಲ್ಲಿ ಸಿಗುತ್ತೆ. ಮಿನಿ, ಮಿನಿ, ಏನಾಯ್ತ್ರಿ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಮಗು ಪ್ರಾಣಕ್ಕೆ ಅಪಾಯ ಆಗಿರೋದು. ನೀನು ಸ್ವಲ್ಪ ಯೋಚನೆ ಮಾಡಬೇಕು ಅಲ್ವಾ? ನಾನ್ ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ಲಿ? ಯಾಕ್ರಿ? ಮಗಳು ಅನ್ನೋ ಮಮಕಾರ ಉಕ್ಕಿ ಹರಿತಿದ್ಯಾ? ಹೌದು, ಅವಳು ನನ್ನ ಮಗಳೇ. ಓ, ನೋಡು, ನಮ್ಮ ಉದ್ದೇಶ ಅವಳಿಗೆ ಮಾತು ಬರಬಾರದು ಅನ್ನೋದಷ್ಟೇ.
ಬಂದ್ರೆ ನಾನೇ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಎಲ್ರ ಮುಂದೆ ಹೇಳ್ತಾಳೆ. ಆದರೆ ಅವಳ ಪ್ರಾಣ ತೆಗೆಯೋ ಉದ್ದೇಶ ನಮ್ಮದಲ್ಲ. ಇನ್ನೊಂದು ಸಲ ಇಂಥ ಮೂರ್ಖತನದ ಕೆಲಸ ಮಾಡಬೇಡ. ಅರ್ಥ ಆಯ್ತಾ?